ಈಗಾಗಲೇ ಚಂದ್ರಗ್ರಹಣ ಆರಂಭ ಆಗಿದೆ. ಆರಂಭದ ಹಂತದಲ್ಲೇ ಒಂದಷ್ಟು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಕೂಡ ನಡೀತಾ ಇದೆ. ಚಂದ್ರಗ್ರಹಣ ಆರಂಭವಾಗ್ತಾ ಇದ್ದಂತೆ ವಿಶೇಷ ಪೂಜೆ, ಹೊರನಾಡು ಅನ್ನಪೂರ್ಣೇಶ್ವರಿಗೆ ಜಲಾಭಿಷೇಕವನ್ನ ಮಾಡಲಾಗ್ತಿದೆ. ಗ್ರಹಣ ಮುಗಿಯುವವರೆಗೂ ಕೂಡ ದೇವಿಗೆ ಜಲಾಭಿಷೇಕ ನಿರಂತರವಾಗಿ ಸಾಗುತ್ತೆ. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನಲ್ಲಿರುವಂತಹ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ವಿಶೇಷ ಪೂಜಾ ಕೈಂಕರ್ಯವನ್ನ ನೆರವೇರಿಸಲಾಯಿತು. ಬೆಳಿಗ್ಗೆ ಈಗ ಜಲಾಭಿಷೇಕವನ್ನ ಮಾಡಲಾಗ್ತಾ ಇದೆ ದೇವಿಗೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ನಿರಂತರ ಜಲಾಭಿಷೇಕ ಚಂದ್ರಗ್ರಹಣ ಮೋಕ್ಷ ಆಗೋವರೆಗೂ ಕೂಡ ನಡೀತಾ ಇರುತ್ತೆ. ಇದು ಪ್ರತಿ ಬಾರಿಯೂ ಕೂಡ ಗ್ರಹಣ ಸಂಭವಿಸಿದಂತಹ ಸಂದರ್ಭದಲ್ಲಿ ಮಾಡುವಂತಹ ವಿಧಿವಿಧಾನ. ನವಗ್ರಹಗಳಿಗೂ ಕೂಡ ಜಲಾಭಿಷೇಕವನ್ನ ಮಾಡಲಾಗುತ್ತೆ. ಗ್ರಹಣ ಮುಗಿದ ನಂತರದಲ್ಲಿ ಶುದ್ಧಿ ಕಾರ್ಯವೂ ಕೂಡ ನೆರವೇರುತ್ತೆ. ದೇವಿಗೆ ಅಲಂಕಾರವನ್ನ ಮಾಡ್ತಾರೆ. ಅದಾದ್ಮೇಲೆ ಭಕ್ತಾದಿಗಳಿಗೆ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಬಹುತೇಕ ದೇಗುಲಗಳಲ್ಲಿ ಇದೇ ಒಂದು ಪೂಜಾ ಕೈಂಕರ್ಯ ವಿಧಿವಿಧಾನಗಳನ್ನ ಗ್ರಹಣದ ಸಂದರ್ಭದಲ್ಲಿ ಅನುಸರಿಸಲಾಗುತ್ತೆ. ಆದರೆ ಒಂದಷ್ಟು ದೇಗುಲಗಳಲ್ಲಿ ಗ್ರಹಣ ಸಂಭವಿಸಿದಂತಹ ಸಮಯದಲ್ಲೇ ಹೋಮ ಹವನಾದಿಗಳನ್ನ ಕೂಡ ನೆರವೇರಿಸ್ತಾರೆ. ಭಕ್ತಾದಿಗಳಿಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಗ್ರಹಣದ ಎಫೆಕ್ಟ್ ಆ ದೇವಾಲಯಗಳಿಗೆ ತಟ್ಟೋದಿಲ್ಲ ಅನ್ನೋ ನಂಬಿಕೆ ಅಪಾರವಾಗಿರೋದ್ರಿಂದ ಫಾರ್ ಎಕ್ಸಾಂಪಲ್ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಹೋಮ ಹವನ ನಡೀತಾ ಇದೆ ಗ್ರಹಣದ ಟೈಮ್ನಲ್ಲೂ ಕೂಡ. ಇದು ಬಾಲಾಜಿ ಆರ್ಯ ಅವರೇ, ಈಗ ದೇಗುಲಗಳು ನಾನು ಹೇಳ್ತಾ ಇದ್ದೆ. ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ನಿಮಗೆ 365 ದಿವಸನೂ ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟ ತನಕನೂ ಕೂಡ ಅಲ್ಲಿ ವ್ಯವಸ್ಥೆ ಇರುವಂಥ ದೇವಸ್ಥಾನ. ಆ ಕಾರಣಕ್ಕಾಗಿ ಅನ್ನಪೂರ್ಣೇಶ್ವರಿ. ಬಟ್ ಇವತ್ತಿನ ಮಧ್ಯಾಹ್ನದ ಊಟ ಇಲ್ಲ ಅಲ್ಲ. ಅಂದರೆ ನನ್ನ ದೇಗುಲಗಳಿಗೂ ಕೂಡ ಈ ಗ್ರಹಣ ಅದು ಹೇಗೆ ತಟ್ಟುತ್ತೆ ಅನ್ನೋಂಥದ್ದಕ್ಕೆ ನಾನು ಅದನ್ನು ಕೇಳ್ತಾ ಇದ್ದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ನೋಡಿ, ಪ್ರತಿಯೊಂದು ಚರಾಚರ ವಸ್ತುಗಳಿಗೂ ಒಂದು ಶಕ್ತಿ ಇದೆ, ದೈವಶಕ್ತಿ ಇದೆ ಅಂತ ಉಲ್ಲೇಖ ಇದೆ. ಸೂರ್ಯ ಚಂದ್ರ ಈ ಸಪ್ತಗ್ರಹಗಳನ್ನು ನಾವು 2 ಭಾಗ ಮಾಡ್ತೀವಿ. ಪಂಚತಾರ ಗ್ರಹಗಳು, ಸ್ವಪ್ರಕಾಶ ಗ್ರಹಗಳು ಅಂತ. ಸ್ವಪ್ರಕಾಶ ಗ್ರಹಗಳೇ ನಮಗೆ ಮಾತಾಪಿತೃರಿದ್ದಂಗೆ. ಸೊ ಪ್ರತಿಯೊಂದು ದೇವಸ್ಥಾನದಲ್ಲಿ, ಹಳೆಯದು ಪುರಾತನ ದೇವಸ್ಥಾನದಲ್ಲಿ ಸೂರ್ಯ ಚಿನ್ನರ ಚಿಹ್ನೆ ಇರುತ್ತೆ. ನೀವು ನೋಡಿದ್ರೆ ಪ್ರತಿಷ್ಠಾಪನೆ ಸಮಯದಲ್ಲಿ. ಇವತ್ತು ಕೂಡ ದೇವರನ್ನ ಕಂಡಿಡಿದವರು ಅಂತ ಯಾರು ಅಂತ ಹೇಳೋಕ್ಕಾಗಲ್ಲ. ದೇವರನ್ನ ಒಂದು ಜಾಗದಲ್ಲಿ ಕುಂಡ್ರಿಸೋ ಶಕ್ತಿ ಮನುಷ್ಯನಿಗಿದೆ, ಜ್ಞಾನಕ್ಕಿದೆ. ಅದು ವಿಜ್ಞಾನ ಆಗಿರ್ಬೋದು ಅಥವಾ ದೈವಜ್ಞಾನ ಆಗಿರ್ಬೋದು, ಬೇರೆ ಏನೇ ಇರ್ಬೋದು. ಆ ಜ್ಞಾನದಲ್ಲಿ ಹೇಳೋದೇನು ಅಂದರೆ ಸೂರ್ಯ ಚಂದ್ರರ ರಶ್ಮಿಯಲ್ಲಿ ದೈವತ್ವ ಇದೆ. ಆ ದೈವತ್ವಕ್ಕೆ ತೊಂದರೆ ಆಗ್ತಿರೋದ್ರಿಂದ ನಾವು ದೇವಸ್ಥಾನಗಳನ್ನು ಕದಾ ಹಾಕ್ತೀವಿ. ಒಂದು ಪ್ರತಿಯೊಂದು ಪಚನ ಕ್ರಿಯೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ನಮ್ಮ ಸೂರ್ಯ ಚಂದ್ರ ಲಿಂಕ್ ಇದೆ. ಭೂಮಿಯ ತಿರುಗೋ ವೇಗವನ್ನು ಕಡಿಮೆ ಮಾಡೋ ತಾಕತ್ತಿರೋದು ಚಂದ್ರನಿಗೆ. 2,95,000 ಕಿಲೋಮೀಟ್ರಿಂದ 3,75,000 ಕಿಲೋಮೀಟರ್ವರೆಗೂ ಡಿಸ್ಟೆನ್ಸಲ್ಲಿ ಇದ್ರೂ ಪ್ರಭಾವ ಭೂಮಿ ಮೇಲೆ ಮಾಡ್ತಾ ಇದೆ. ಅದಕ್ಕೆ ಪೌರ್ಣಮಿಯಲ್ಲಿ, ಅಮಾವಾಸ್ಯೆಯಲ್ಲಿ ನೀವು ನೋಡ್ಬೋದು ಸಮುದ್ರದ ಏರಿಳಿತಗಳು ವ್ಯತ್ಯಾಸ ಆಗುತ್ತೆ. ಗುರುತ್ವಾಕರ್ಷಣ ಬಲ ಇದೆ. ಸೈಂಟಿಫಿಕ್ ಆಗಿಯೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ, ಅಂದರೆ ಸೈಂಟಿಫಿಕ್ ಅನ್ನೋದನ್ನ ವಿಜ್ಞಾನ ಪದ್ಧತಿ ಮುಖಾಂತರನೇ ಈ ಆಚರಣೆಗಳನ್ನ ತಂದಿರೋದು. ಮಧ್ಯದಲ್ಲೇ ಬಂದಂಥ ಅವಿವೇಕಿಗಳು, ಅಧರ್ಮಿಗಳು ಇದನ್ನು ಮೂಢನಂಬಿಕೆ ಅನ್ನೋ ಥರ ಮಾಡಿದ್ದಾರೆ. ಸೈನ್ಸು ಜ್ಯೋತಿಷ್ಯ 2 ಬೇರೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಮಾತನಾಡೋಣ ಈ ಬಗ್ಗೆ, ಮತ್ತಷ್ಟು ಮಾತನಾಡ್ತೀವಿ.